Hi, my dear students. Welcome to your science class. In the previous class, I have started your sixth science lesson, that is physical and chemical changes. This is the sixth lesson of your seventh standard science subject. Okay. In our daily life, we come across many changes. Right? These changes are divided into two types. One is physical change and another one is chemical change. There are two types of changes. One is physical and another one is chemical. The beginning, let's study how the physical changes takes place. For that, they have given many activity. In the activity one, they have told you to cut the paper into many pieces, and they are asking you whether it is possible to join them again like before. Does it possible? No, we can't join them again. And in the second activity, they are telling you to take dust of the chalk piece, or you have to take a new chalk piece and crush that into powder. Later, by adding water, does it possible to make chalk piece again like before? No, we can do, but it can't be like before. In the activity 3, same. You have to take ice in a glass tumbler, and you have to melt that ice by keeping it in sun. Again, does it possible to convert melted ice or water into ice cube again? ಮತ್ತೆ ಅದನ್ನು ಐಸ್ ಕ್ಯೂಬ್ ಆಗಿ ಕನ್ವರ್ಟ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದರೆ ಆಬ್ವಿಯಸ್ಲಿ ವಿ ಕ್ಯಾನ್ ಕನ್ವರ್ಟ್ water into ice again. In the activity 6, same. You have to take water in a container and you have to heat. When it starts boiling, you have to cover it with a plate. After some time, if you see or if you remove the plate, what you have kept on the boiling water will be having water droplets on it. ಅದರ ಮೇಲೆ ನೀರು ನಿಂತಿರುತ್ತೆ. ಇದೇನು ಕೇಳ್ತಾ ಅಲ್ಲಿ ಏನಾದರೂ ವಾಟರ್ ಡ್ರಾಪ್ಲೆಟ್ಸ್ ಇದೆಯಾ ಅಂದರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಹ್ಯಾವಿಂಗ್ ವಾಟರ್. ಇನ್ ದ ಆ್ಯಕ್ಟಿವಿಟಿ 6.5, ಸೇಮ್ ಥಿಂಗ್. ಯು ಹ್ಯಾವ್ ಟು ಟೇಕ್ ಅ ಹ್ಯಾಕ್ಸಾ ಬ್ಲೇಡ್, ಗರಗಸ ಬ್ಲೇಡ್ ತೊಗೊಂಡು ಹೀಟ್ ದ ಟಿಪ್ ಆಫ್ ದಟ್ ಬ್ಲೇಡ್ ಆನ್ ದ ಗ್ಯಾಸ್ ಸ್ಟವ್. ವೆಯ್ಟ್ ಫಾರ್ ಫ್ಯೂ ಮಿನಿಟ್ಸ್. ಡಸ್ ದ ಕಲರ್ ಆಫ್ ದ ಟಿಪ್ ಚೇಂಜಸ್, ಬದಲಾವಣೆ ಕಲರ್ ಆಗುತ್ತಾ ಅಂತ ಕೇಳಿದ್ದಾರೆ. ಎಸ್, ಆಬ್ವಿಯಸ್ಲಿ ದ ಕಲರ್ ಆಫ್ ದ ಬ್ಲೇಡ್ ವಿಲ್ ಚೇಂಜ್ ವೆನ್ ಇಟ್ ಈಸ್ ಹೀಟೆಡ್ ಆ್ಯಂಡ್ ಎಗೇನ್ ಇಟ್ಸ್ ಕಲರ್ ವಿಲ್ ಚೇಂಜ್ ವೆನ್ ಇಟ್ ಈಸ್ ಕೂಲ್ಡ್. ಅದನ್ನು ತಣ್ಣಗೆ ಮಾಡ್ತಿದ್ದಂಗೆ ಮತ್ತೆ ಬಣ್ಣ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಬೈ ದ ಆಲ್ ದ ಆ್ಯಕ್ಟಿವಿಟಿ ವಿ ಹ್ಯಾವ್ ಅಬ್ಸರ್ವ್ಡ್ ದಟ್ paper can be cut into pieces, and the piece of chalk what we were using, it went change in size. ಅದ್ರ ಬರಿತಾ ಹೋದಂಗ್ಲೂ ಅದ್ರ ಗಾತ್ರ ಚೇಂಜ್ ಆಗ್ತಾ ಹೋಯಿತು. ಆ್ಯಂಡ್ ವಾಟರ್ ಹ್ಯಾಸ್ ಚೇಂಜ್ಡ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. And in the hacksaw blade activity, we came to know that the color has changed on heating and on cooling. ಬಿಸಿ ಮಾಡ್ತಾ ಇದ್ದಂಗ್ಲೂ ಹಾಗೆ ತಣ್ಣಗಾಗ್ತಿದ್ದಂಗ್ಲೂ ಬಣ್ಣ ಚೇಂಜ್ ಆಗಿದೆ ಅಂತ we came to know. So by this we can conclude the properties such as shape, size, color and state of a substance are called its physical properties. ಹೊರಗಡೆ ನಮಗೆ ಏನು ಕಾಣುತ್ತೆ, ಶೇಪ್ ಇರ್ಬೋದು, ಸೈಜ್ ಇರ್ಬೋದು, ಕಲರ್ ಆ್ಯಂಡ್ ದ ಸ್ಟೇಟ್ ಆಫ್ ಅ ಸಬ್ಸ್ಟೆನ್ಸ್ ಆರ್ ಕಾಲ್ಡ್ ಫಿಸಿಕಲ್ ಪ್ರಾಪರ್ಟಿ. ಅವನ್ನ ಭೌತಿಕ ಗುಣಗಳು ಅಂತ ಹೇಳ್ತೀವಿ, ಭೌತಿಕ ಲಕ್ಷಣಗಳು ಅಂತ ಹೇಳ್ತೀವಿ. ನಮ್ಮ ಹೊರಗಡೆ ಕಣ್ಣಿಗೆ ಏನೇನು ಕಾಣುತ್ತೆ, ಶೇಪ್ ಅದು ರೌಂಡ್ ಇದೆ ಅಂತ ಹೇಳ್ತೀವಿ, ಸೈಜ್ ದೊಡ್ಡದಿದೆ ಸಣ್ಣದಿದೆ ಅಂತ ಹೇಳ್ತೀವಿ, ಕಲರ್ ಇಟ್ ಈಸ್ ರೆಡ್ ಬ್ಲೂ ಅಂತ ಕಲರ್ ಐಡೆಂಟಿಫಿಕೇಷನ್ ಮಾಡ್ತೀವಿ, ಆ್ಯಂಡ್ ಸ್ಟೇಟ್ ಹೇಳ್ತೀವಿ ಇದು ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅಂತ ಸ್ಟೇಟ್ನ ಹೇಳ್ತಾ ಹೋಗ್ತೀವಿ. ಇದನ್ನು ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಫಿಸಿಕಲ್ ಚೇಂಜ್? ಹಾಗಾದರೆ ಫಿಸಿಕಲ್ ಚೇಂಜ್ ಅಂದರೆ ಏನಪ್ಪ ಅಂದರೆ ಎ ಚೇಂಜ್ ಇನ್ ವಿಚ್ ಅ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಅ ಚೇಂಜ್ ಇನ್ ಇಟ್ಸ್ ಫಿಸಿಕಲ್ ಪ್ರಾಪರ್ಟಿ. ತನ್ನ ಫಿಸಿಕಲ್ ಪ್ರಾಪರ್ಟಿಯಲ್ಲಿ ಏನಾದರೂ ಬದಲಾವಣೆಗಳಾದರೆ ಅದನ್ನು ಫಿಸಿಕಲ್ ಚೇಂಜ್ ಅಂತ ಹೇಳ್ತೀವಿ. ಎ ಚೇಂಜ್ ಇನ್ ವಿಚ್ ಅ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಎ ಚೇಂಜ್ ಇನ್ ಇಟ್ಸ್ ಫಿಸಿಕಲ್ ಪ್ರಾಪರ್ಟಿ ಈಸ್ ಕಾಲ್ಡ್ ಫಿಸಿಕಲ್ ಚೇಂಜ್. ಸೊ ದಿಸ್ ಫಿಸಿಕಲ್ ಚೇಂಜ್ ಈಸ್ ರಿವರ್ಸಿಬಲ್ ಒನ್, ಅಂದರೆ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಐಸ್ನ ಮೆಲ್ಟ್ ಮಾಡಿದ್ವಿ, ಮತ್ತು ಐಸು ಕೂಲ್ ಮಾಡ್ತಿದ್ದಂಗೆ ಮೆಲ್ಟ್ ಮಾಡ್ತಿದ್ದಂಗೆ ವಾಟರ್ ಆಯಿತು. ವೆನ್ ಇಟ್ ಈಸ್ ಫ್ರೀಸ್ಡ್ ಅಗೇನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಐಸ್. ಹೌದಾ, ರಿವರ್ಸಿಬಲ್ ಇದೆ ಅಂತ ಹೇಳಿದ್ದಾರೆ. ಇನ್ ದಿಸ್ ಫಿಸಿಕಲ್ ಚೇಂಜ್ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್. ಹೊಸ ಯಾವುದೇ ವಸ್ತು ಫಾರ್ಮೇಷನ್ ಆಗಲ್ಲ.
ಹೌದಾ? ಚಾಕ್ ಪೀಸ್ ಬರೆದು ಖಾಲಿ ಆಯಿತು ಅಂದರೆ ಡಸ್ಟ್ ಆಗುತ್ತೋ ಹೊರತಿನಲ್ಲಿ ಅದನ್ನು ಮತ್ತೆ ನಾವು ಸೇರಿಸಿದ್ರೆ ಬೇರೆ ಯಾವ ಹೊಸ ವಸ್ತುನೂ ಬರಲ್ಲ. ವಾಟರ್ನೂ ಅಷ್ಟೇ, ಚೆನ್ನಾಗಿ ಬಾಯ್ಲ್ ಮಾಡಿದರೆ ಅದು ಕಂಡೆನ್ಸ್ ಆಗುತ್ತೆ, ಎಗೇನ್ ವಿಲ್ ಗೆಟ್ ವಾಟರ್ ಇಟ್ ಸೆಲ್ಫ್. ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್ ಇನ್ ದ ಕೇಸ್ ಆಫ್ ಫಿಸಿಕಲ್ ಚೇಂಜ್. ಸೊ ಇನ್ ದ ಕೆಮಿಕಲ್ ಚೇಂಜ್ ವಾಟ್ ವಿಲ್ ಹ್ಯಾಪನ್ ಮೀನ್ಸ್, ಫಾರ್ ದಿಸ್ ದೇ ಹ್ಯಾವ್ ಗಿವನ್ ಆ್ಯನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ರಸ್ಟಿಂಗ್ ಆಫ್ ಐರನ್, ಕಬ್ಬನ್ನ ತುಕ್ಕಿಡಿಯುತ್ತೆ ಅಲ್ವಾ, ಅದನ್ನು ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಆ ರಸ್ಟ್ ಆಗೋ ಪ್ರೋಸೆಸ್ನ ರಸ್ಟಿಂಗ್, ತುಕ್ಕಿಡಿಯೋದನ್ನ ರಸ್ಟಿಂಗ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಏನು ಬ್ರೌನಿಷ್ ಕೋಟಿಂಗ್ ಫಾರ್ಮೇಷನ್ ಆಗುತ್ತೆ, ಇಟ್ ವೆನ್ ಐರನ್ ಅಕ್ವೈರ್ಸ್ ಅ ಫಿಲ್ಮ್ ಆಫ್ ಬ್ರೌನಿಷ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ರಸ್ಟ್. ಅದ್ರ ಮೇಲೆ ಬರುವಂತಹ ಬ್ರೌನಿಷ್ ಸಬ್ಸ್ಟೆನ್ಸ್ ಕೋಟಿಂಗ್ನ ರಸ್ಟ್ ಅಂತ ಹೇಳ್ತೀವಿ. ರಸ್ಟ್ ಆಗುವಂತಹ ಕ್ರಿಯೆ, ಪ್ರೋಸೆಸ್ ಏನಿದೆ ಅದನ್ನು ರಸ್ಟಿಂಗ್ ಅಂತ ಹೇಳ್ತೀವಿ. ಇನ್ ಆರ್ ಹೌಸಸ್ ಇಟ್ ಸೆಲ್ಫ್ ವಿ ಕ್ಯಾನ್ ಸಿ ದ ಐರನ್ ಮೆಟೀರಿಯಲ್ಸ್ ವಿಚ್ ವರ್ ಕೆಪ್ಟ್ ಅನ್ಯೂಸ್ಡ್ ಫಾರ್ ಮೆನಿ ಟೈಮ್ಸ್. ತುಂಬ ದಿನ ನಾವು ಬಳಸ್ದಲೇ ಇಟ್ಟಿರೋಂತಹ ವಸ್ತುಗಳನ್ನ ನೀವು ನೋಡಿದರೆ ಯು ಕ್ಯಾನ್ ಅಬ್ಸರ್ವ್ ಫಾರ್ಮೇಷನ್ ಆಫ್ ರಸ್ಟ್ ಆನ್ ಇಟ್ಸ್. ಆ್ಯಂಡ್ ಇನ್ ಗಾರ್ಡನ್ಸ್ ಇಫ್ ದೇ ಹ್ಯಾವ್ ಕೆಪ್ಟ್ ಐರನ್ ಬೆಂಚಸ್ ದೇ ಆಲ್ಸೋ ಗಾಟ್ ರಸ್ಟೆಡ್, ತುಕ್ಕು ಹಿಡ್ದಿರುತ್ತೆ. ವೈ? ಇಟ್ಸ್ ಬಿಕಾಸ್ ದೇ ರಿಯಾಕ್ಟ್ಸ್ ವಿತ್ ದ ಮಾಯಿಶ್ಚರ್ ಪ್ರೆಸೆಂಟ್ ಇನ್ ದ ಏರ್. ಗಾಳಿಯಲ್ಲಿರೋ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆಗಿ ರಸ್ಟಿಂಗ್, ತುಕ್ಕು ಹಿಡಿಯೋದು ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಐರನ್ ಆರ್ಟಿಕಲ್ಸ್ ಹೇಗೆ ಬ್ರೌನಿಷ್ ಕಲರ್ಗೆ ಟರ್ನ್ ಆಗಿದೆ. ಇದನ್ನು ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಓಕೆ, ಫಾರ್ ದಟ್ ದೇ ಹ್ಯಾವ್ ಗಿವನ್ ಅನ್ ಆ್ಯಕ್ಟಿವಿಟಿ ಫಾರ್ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ಗೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ದಿಸ್ ವಿ ಡಿಸ್ಕಸ್ಡ್, ಇಲ್ಲಿ ತನಕನೂ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ವಾಟ್ ಈಸ್ ದಟ್ ಆ್ಯಕ್ಟಿವಿಟಿ? ವಾಟ್ ಆರ್ ಆಲ್ ದ ಥಿಂಗ್ಸ್ ಎಸೆನ್ಷಿಯಲ್ ಫಾರ್ ಡೂಯಿಂಗ್ ದಿಸ್ ಆ್ಯಕ್ಟಿವಿಟಿ ಮೀನ್ಸ್, ಯು ಹ್ಯಾವ್ ಟು ಟೇಕ್ ಅ ರಿಬ್ಬನ್ ಆಫ್ ಮೆಗ್ನೀಷಿಯಮ್. ಒಂದು ಮೆಗ್ನೀಷಿಯಮ್ ರಿಬ್ಬನ್ನ ತೊಗೊಬೇಕು. ಆ್ಯಂಡ್ ಯು ಹ್ಯಾವ್ ಟು ಕ್ಲೀನ್ ಇಟ್ ವಿತ್ ಅ ಸ್ಯಾಂಡ್ ಪೇಪರ್. That magnesium ribbon should be cleaned with a sandpaper and bring the tip of magnesium ribbon near a candle flame. ಉರಿತಾ ಇರೋ ಬೆಂಕಿ ಹತ್ರ ಆ ಮೆಗ್ನೀಷಿಯಮ್ ರಿಬ್ಬನ್ನ ತೊಗೊಂಬರ್ಬೇಕಂತೆ. ಆ್ಯಂಡ್ ದಟ್ ಮೆಗ್ನೀಷಿಯಮ್ ರಿಬ್ಬನ್ ಇಟ್ ಬರ್ನ್ಸ್ ವಿತ್ ಅ ಬ್ರಿಲಿಯಂಟ್ ವೈಟ್ ಫ್ಲೇಮ್. ಈ ಡ್ಯಾಸ್ಲಿಂಗ್ ವೈಟ್ ಅಂತ ಹೇಳ್ತೀವಿ, ಸಖತ್ತು ಈ ಸುಸುರು ಬತ್ತಿ ಹಚ್ಚಿದಾಗ ಬರುತ್ತಲ್ಲ ಆ ಥರ ವೈಟ್ ಫ್ಲೇಮ್ನ ಬಿಟ್ಟು ಅದು ಉರಿಯುತ್ತೆ. ಉರಿದ ಮೇಲೆ ಇಟ್ ಲೀವ್ಸ್ ಪೌಡರಿ ಆ್ಯಶ್, ಕೆಳಗಡೆ ಬೂದಿನ ಬಿಡುತ್ತಂತೆ. ದಟ್ ಪೌಡರಿ ಆ್ಯಶ್ ಈಸ್ ಕಾಲ್ಡ್ ಮೆಗ್ನೀಷಿಯಮ್ ಆಕ್ಸೈಡ್. ಮೆಗ್ನೀಷಿಯಮ್ ಈಸ್ ಬರ್ನ್ಟ್ ಇನ್ ಆಕ್ಸಿಜನ್. ಗಾಳಿಯಲ್ಲಿ ಅದನ್ನು ಸುಟ್ಟಿದ್ದೀವಿ, ಸುಟ್ಟೇನಾಗಿದೆ ಪೌಡರ್ ಆ್ಯಶ್ ಬಂದಿದೆ. ದಟ್ ಪೌಡರಿ ಆ್ಯಶ್ ಆರ್ ದ ಪೌಡರ್ ಈಸ್ ಕಾಲ್ಡ್ ಮೆಗ್ನೀಷಿಯಮ್ ಆಕ್ಸೈಡ್. ಮೆಗ್ನೀಷಿಯಮ್ ಆಕ್ಸೈಡ್, ಆ ಪೌಡರ್ ಅದೇನು ಬೂದಿ ಉದುರುತ್ತೆ ಅದನ್ನು ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಹೇಳ್ತೀವಿ. ದೇ ಹ್ಯಾವ್ ಗಿವನ್ ರಿಯಾಕ್ಷನ್ ಹಿಯರ್, ಯು ಕ್ಯಾನ್ ಸಿ magnesium oxygen will give magnesium oxide. ಬರೀ ಇದು ಗಾಳಿಯಲ್ಲಿ ಬರ್ನ್ ಆಗಿರೋದು. ಮೆಗ್ನೀಷಿಯಮ್ ಈಸ್ ಬರ್ನ್ಟ್ ಇನ್ ಏರ್. ಏರ್ ಅಂದರೆ ಆಕ್ಸಿಜನ್, O2 ಬರ್ನ್ ಆಗಿ ಇಟ್ ಹ್ಯಾಸ್ ರಿಲೀಸ್ಡ್ ಮೆಗ್ನೀಷಿಯಮ್ ಆಕ್ಸೈಡ್, MgO ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಒಂದು ಕೆಮಿಕಲ್ ಚೇಂಜ್ ಆಗೋಯಿತು, ಅದು ಬರ್ನ್ ಆಯಿತು. ವಿ ಹ್ಯಾವ್ ಗಾಟ್ ಅ ನ್ಯೂ ಪ್ರಾಡಕ್ಟ್, ಒಂದು ಹೊಸ ಪ್ರಾಡಕ್ಟ್ ಬಂದಿದೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಲೇಟರ್ ದ ಪೌಡರಿ ಆ್ಯಶ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಬರ್ನಿಂಗ್, ಅದು ಸುಡಬೇಕಾದ್ರೆ ಏನು ನಮಗೆ ಬೂದಿ ಸಿಗುತ್ತೆ, ಯು ಹ್ಯಾವ್ ಟು ಮಿಕ್ಸ್ ದಟ್ ಪೌಡರಿ ಆ್ಯಶ್ ಇನ್ ಅ ಸ್ಮಾಲ್ ಅಮೌಂಟ್ ಆಫ್ ವಾಟರ್. ಸ್ವಲ್ಪ ನೀರು ತೊಗೊಂಡು ಆ ಮೆಗ್ನೀಷಿಯಮ್ ಆಕ್ಸೈಡ್ನ ನೀರು ಜೊತೆ ಮಿಕ್ಸ್ ಮಾಡಬೇಕಂತೆ. ಯು ಹ್ಯಾವ್ ಟು ಮಿಕ್ಸ್ ಇಟ್ ವೆಲ್ ಆ್ಯಂಡ್ you have to test its acid nature or basic nature using red and blue litmus paper. ಅದು ಆ್ಯಸಿಡ್ ಗುಣನ ಬೇಸ್ ಗುಣನ ಅಂತ ಒಂದು ಲಿಟ್ಮಸ್ ಪೇಪರ್ನ ಯೂಸ್ ಮಾಡಿ ಟೆಸ್ಟ್ ಮಾಡಬೇಕು. ವಿ ನೋ ಇಫ್ ಇಟ್ ಈಸ್ ಆ್ಯಸಿಡ್ ಇಟ್ ಕನ್ವರ್ಟ್ಸ್ ಬ್ಲೂ ಲಿಟ್ಮಸ್ ಟು ರೆಡ್. ಆ್ಯಸಿಡ್ ಬೇಸಸ್ ಸಾಲ್ಟ್ ಲೆಸನಲ್ಲಿ ನೋಡಿದ್ವಿ. ಇಫ್ ಅ ಬ್ಲೂ ಲಿಟ್ಮಸ್ ಪೇಪರ್ ಈಸ್ ಕನ್ವರ್ಟೆಡ್ ಇನ್ ಟು ರೆಡ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಆ್ಯಸಿಡ್. ಬ್ಲೂ ಇದ್ದಿದ್ದು ರೆಡ್ ಆಯಿತು ಅಂದರೆ ಆ್ಯಸಿಡ್ ಅನ್ಬೋದು, ರೆಡ್ ಇದ್ದಿದ್ದು ಬ್ಲೂ ಆಯಿತು ಅಂದರೆ ಬೇಸ್ ಅಂತ ಹೇಳ್ಬೋದು. ಇಲ್ಲಿ ಮೆಗ್ನೀಷಿಯಮ್ ಆಕ್ಸೈಡ್ನ ನೀರಲ್ಲಿ ಮಿಕ್ಸ್ ಮಾಡಿ ಟೆಸ್ಟ್ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗುತ್ತೆ, ಮೆಗ್ನೀಷಿಯಮ್ ಆಕ್ಸೈಡ್ ಇದ್ದಿದ್ದು ವೆನ್ ಇಟ್ ಮಿಕ್ಸಸ್ ವಿತ್ ವಾಟರ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ಮೆಗ್ನೀಷಿಯಮ್ ಇದ್ದಿದ್ದು ನೀರಿನ ಜೊತೆ ಮಿಕ್ಸ್ ಆಗಿ ಇಟ್ ಹ್ಯಾಸ್ ಕನ್ವರ್ಟೆಡ್ ಇಂಟು ಮೆಗ್ನೀಷಿಯಮ್ ಆಕ್ಸೈಡ್
when it is mixed with water, it forms magnesium hydroxide. Magnesium oxide, ಆ ಪೌಡರ್ ಏನು ಬಂದಿತ್ತು ನೀರಿನ ಜೊತೆ ಮಿಕ್ಸ್ ಆಗಿ ಇಟ್ ಹ್ಯಾಸ್ ಫಾರ್ಮ್ಡ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ಹೈಡ್ರಾಕ್ಸೈಡ್ ಮೀನ್ಸ್ ವಿ ನೋ ದೇ ಆರ್ ಬೇಸ್. ಹೈಡ್ರಾಕ್ಸೈಡ್ ಅಂತ ಬಂತು ಅಂದ ತಕ್ಷಣ ಇಟ್ ಈಸ್ ಅ ಬೇಸ್. ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಅ ಬೇಸ್, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಈಸ್ ಅ ಬೇಸ್. ಹೈಡ್ರಾಕ್ಸೈಡ್ ಅಂತ ಬರ್ತಿದ್ದಂಗೆ ಅವು ಬೇಸ್ ಆಗಿರುತ್ತೆ. ಇಲ್ಲಿ ಹಾಗಾದರೆ ಏನು ಟೆಸ್ಟ್ನ ಕೊಡುತ್ತೆ ಅಂದರೆ, ರೆಡ್ ಲಿಟ್ಮಸ್ ಪೇಪರ್ ಇದ್ದಿದ್ದು ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಬ್ಲೂ. ಬೇಸ್ ಆಗಿದ್ದಾಗ ನೀವು ಬ್ಲೂ ಯೂಸ್ ಮಾಡಿ ಟೆಸ್ಟ್ ಮಾಡಿದರೆ ಇಟ್ ವೋಂಟ್ ಗಿವ್ ಎನಿ ಟೆಸ್ಟ್. ಅದೇ ರೆಡ್ ಲಿಟ್ಮಸ್ ಪೇಪರ್ನ ಯೂಸ್ ಮಾಡಿದರೆ ರೆಡ್ ಲಿಟ್ಮಸ್ ಪೇಪರ್ it gets converted into blue litmus paper. So we can tell it is a base. So firstly magnesium oxide bantu, that is one new substance, and ಅಲ್ಲಿ ತನಕ ಒಂದು ಕೆಮಿಕಲ್ ಚೇಂಜ್ ಆಯಿತು. ಮೆಗ್ನೀಷಿಯಮ್ ಆಕ್ಸೈಡ್ನ ನೀರು ಜೊತೆ ಮಿಕ್ಸ್ ಮಾಡಿದಾಗ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಆಯಿತು, ಇನ್ನೊಂದು ಹೊಸ ಸಬ್ಸ್ಟೆನ್ಸ್ ಬಂತು. ಒಂದು ಸಿಂಗಲ್ ಆ್ಯಕ್ಟಿವಿಟಿಯಲ್ಲಿ 2 ಚೇಂಜಸ್ ಆಗಿದೆ. ಸೊ ವಿ ಕ್ಯಾನ್ ಕನ್ಸಿಡರ್ ದಟ್ ಆಸ್ ಅ ಕೆಮಿಕಲ್ ಚೇಂಜ್. Next, one more activity they have given. For that, what you have to take? First, you have to take water in a cup. For that, you have to add a teaspoonful of copper sulfate and a few drops of ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಆ ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಫಸ್ಟ್ ನೀರು ತೊಗೋಬೇಕು, ನೀರಿಗೆ ಕಾಪರ್ ಸಲ್ಫೇಟ್ನ ಆ್ಯಡ್ ಮಾಡಬೇಕು, ಜೊತೆಯಲ್ಲಿ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡ್ತಿದ್ದಂಗೆ ಯು ಕ್ಯಾನ್ ಸಿ ದ ಕಲರ್ ಆಫ್ ಸೊಲ್ಯೂಷನ್ ಈಸ್ ಬ್ಲೂ. Here itself they have given it is during when copper sulfate and dilute sulfuric acids are added. ಆ ಎರಡನ್ನ ಹಾಕಿದಾಗ ಸೊಲ್ಯೂಷನ್ ಬ್ಲೂ ಆಗಿರುತ್ತೆ. ನೀವೇನು ಮಾಡಬೇಕು, ಈ ಒರಿಜಿನಲ್ ಸೊಲ್ಯೂಷನ್ನ ಇಟ್ ಶುಡ್ ಬಿ kept separate. ಸ್ವಲ್ಪ ಸೊಲ್ಯೂಷನ್ನ ಶುಡ್ ಬಿ ಕೆಪ್ಟ್ ಸಪರೇಟ್. ಆ್ಯಂಡ್ ಲೇಟರ್ ಇನ್ನು ಉಳಿದಿರೋಂತಹ ಸೊಲ್ಯೂಷನ್ಗೆ ಯು ಹ್ಯಾವ್ ಟು ಆ್ಯಡ್ ಅ ಬ್ಲೇಡ್ ಆರ್ ಅ ನೈಲ್. ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಂಡ್ರದ್ದು ಸ್ವಲ್ಪ ಟೆಸ್ಟ್ ಟ್ಯೂಬಲ್ ಬ್ಲೂ ಕಲರ್ ಸೊಲ್ಯೂಷನ್ನ ಸ್ವಲ್ಪ ತೆಗೆದಿಟ್ಕೊಬೇಕು. ಉಳಿದಿರೋ ಸೊಲ್ಯೂಷನ್ಗೆ ಯು ಹ್ಯಾವ್ ಟು ಆ್ಯಡ್ ಎ ಬ್ಲೇಡ್. ಲಿವ್ ಇಟ್ ಫಾರ್ ಹಾಫ್ ಎನ್ ಅವರ್, ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಯು ಕ್ಯಾನ್ ಸಿ ಕಲರ್ ಚೇಂಜ್. ಈ ಥರ ಆಗಿದೆ. ಯಾಕೆ ಈ ಥರ ಆಯಿತು ಅಂದರೆ, ಇಲ್ಲಿದ್ದಂಥ ಕಾಪರ್ ಹ್ಯಾಸ್ ಡೆಪಾಸಿಟೆಡ್ ಆನ್ ದ ಬ್ಲೇಡ್ ವಾಟ್ ವಿ ಹ್ಯಾವ್ ಇಮ್ಮರ್ಸ್ಡ್ ಇನ್ ಇಟ್. ಅದರೊಳಗಡೆ ಮುಳುಗಿಸಿರೋಂತಹ ಬ್ಲೇಡ್ ಮೇಲೆ ಕಾಪರ್ ಹೋಗಿ ಡೆಪಾಸಿಟ್ ಆಗಿದೆ. ಸೊ ದ ಕಲರ್ ಆಫ್ ದ ಸೊಲ್ಯೂಷನ್ ಹ್ಯಾಸ್ ಚೇಂಜ್ಡ್. ಐರನ್ ಇತ್ತು, ಬ್ಲೇಡ್ is iron. On that iron copper has deposited, so the color of the blade has changed and even the color of the solution is changed. ಸೊಲ್ಯೂಷನ್ ಬಂದ್ಬಿಟ್ಟು ಐರನ್ ಸಲ್ಫೇಟ್ ಆಯಿತು, ಬ್ಲೇಡ್ ಮೇಲೆ ಕಾಪರ್ ಡೆಪಾಸಿಟ್ ಆಗಿದೆ. ಹೌದಾ, ಇದನ್ನು ವಿ ಕ್ಯಾನ್ ಕನ್ಸಿಡರ್ ಇಟ್ ಆ್ಯಸ್ ಅ ಕೆಮಿಕಲ್ ಚೇಂಜ್. ಕಲರ್ ಆಫ್ ದ ಸೊಲ್ಯೂಷನ್ ಆಫ್ಟರ್ ಹಾಫ್ ಎನ್ ಅವರ್, ನೀವು ಬ್ಲೇಡ್ ಹಾಕಿಬಿಟ್ಟು ಅರ್ಧ ಗಂಟೆ ಆದಮೇಲೆ the solution color has changed from blue to green. It is due to the formation of iron sulfate. ಯಾಕೆ ಗ್ರೀನ್ ಕಲರ್ ಆಯಿತು ಅಂದರೆ ಐರನ್ ಸಲ್ಫೇಟ್ ಇರೋದ್ರಿಂದ. ಆ್ಯಂಡ್ ದ ಬ್ರೌನ್ ಡೆಪಾಸಿಟ್ ಆಫ್ ಆನ್ ದ ಐರನ್ ನೇಲ್ ಆರ್ ಬ್ಲೇಡ್ ಈಸ್ ಡ್ಯೂ ಟು ದಿ ಕಾಪರ್. ಬ್ಲೇಡ್ ಏನು ಹಾಕಿದ್ವಿ ಅದ್ರ ಮೇಲೆ ಕಾಪರ್ ಕೂತಿರೋದ್ರಿಂದ ಬ್ರೌನ್ ಕಲರ್ ಆಗಿದೆ. ಆ ಸೊಲ್ಯೂಷನ್ ಬ್ಲೂ ಇದ್ದಿದ್ದು ಗ್ರೀನ್ ಯಾಕೆ ಆಯಿತು ಅಂದರೆ ಐರನ್ ಸಲ್ಫೇಟ್ ಇರೋದ್ರಿಂದ ಆಯಿತು. ಇಕ್ವೇಷನ್ ದೇ ಹ್ಯಾವ್ ಗಿವನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ is blue in color. Iron, after reaction we have got iron sulfate solution and copper on the blade what we have immersed in it. ಮುಳುಗಿಸಿರೋ ಅಂಥದ್ರ ಮೇಲೆ ಡೆಪಾಸಿಟ್ ಆಗಿರೋದನ್ನ ನೋಡ್ಬೋದು. ಓಕೆ, ದಿಸ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜಲ್ಲಿ ಹೊಸ ವಸ್ತು ಬರ್ತಾನೇ ಹೋಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಆ್ಯಕ್ಟಿವಿಟಿ ದೇ ಹ್ಯಾವ್ ಗಿವನ್. ಫಾರ್ ದಟ್ ವಾಟ್ ಯು ಹ್ಯಾವ್ ಟು ಟೇಕ್ ಮೀನ್ಸ್ ಯು ಹ್ಯಾವ್ ಟು ಟೇಕ್ ಅ ಟೀಸ್ಪೂನ್ಫುಲ್ ಆಫ್ ವಿನೆಗರ್ ಸೊಲ್ಯೂಷನ್ನ ತೊಗೊಬೇಕು 1 ಟೆಸ್ಟ್ ಟ್ಯೂಬಲ್ಲಿ. ಆ್ಯಂಡ್ ಫಾರ್ ದಟ್ ಯು ಹ್ಯಾವ್ ಟು ಆ್ಯಡ್ ಅ ಪಿಂಚ್ ಆಫ್ ಬೇಕಿಂಗ್ ಸೋಡಾ. ಅದಕ್ಕೆ ಬೇಕಿಂಗ್ ಸೋಡಾ, ಅಡುಗೆ ಸೋಡಾನ ಆ್ಯಡ್ ಮಾಡಬೇಕು. ವೆನ್ ಯು ಆ್ಯಡ್ ಬೇಕಿಂಗ್ ಸೋಡಾ ಟು ದಟ್ ವಿನೆಗರ್ ಸೊಲ್ಯೂಷನ್ ಯು ವಿಲ್ ಹಿಯರ್ ಅ ಹಿಸ್ಸಿಂಗ್ ನಾಯ್ಸ್, ಸುಯ್ ಅಂತ ಸೌಂಡ್ ಬರುತ್ತೆ. ವಾಟ್ ಡಸ್ ದಿಸ್ ಸೌಂಡ್ ಇಂಡಿಕೇಟ್ಸ್? ಏನು ತೋರಿಸುತ್ತೆ ಅಂದರೆ ಇಟ್ ಶೋಸ್ ದ ರಿಲೀಸ್ ಆಫ್ ಅ ಗ್ಯಾಸ್ ಕಾಲ್ಡ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದಟ್. ಅದರೊಳಗಡೆಯಿಂದ ಗ್ಯಾಸು ರಿಲೀಸ್ ಆಗಿದೆ. ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಂದಿದೆ. ಸೊ ಇಲ್ಲೂ ಅಷ್ಟೇ ಹೊಸ ಪ್ರಾಡಕ್ಟ್ ಬಂತು, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಆರ್ ಗ್ಯಾಸ್ ಅಂತ ಹೇಳ್ತೀವಿ.
ನಮಗಿನ್ನು ಅಲ್ಲಿ ಬಂದಿರೋದು ಕಾರ್ಬನ್ ಡೈಆಕ್ಸೈಡೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಅದನ್ನು ಗ್ಯಾಸ್ ಅಂತ ಹೇಳೋಣ. ವಿನೆಗರ್ಗೆ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿದ್ವಿ, ಒಂದು ಸೌಂಡ್ ಬಂದು ಗ್ಯಾಸ್ ಬಂದಿದೆ. ದಟ್ ಗ್ಯಾಸ್ ಈಸ್ ಅ ನ್ಯೂ ಸಬ್ಸ್ಟೆನ್ಸ್. ಹೌ ಕ್ಯಾನ್ ವಿ ಕನ್ಕ್ಲೂಡ್ ದಟ್ ದ ಗ್ಯಾಸ್ ಒಬ್ಟೈನ್ಡ್ ಕಂಟೈನ್ಸ್ ಕಾರ್ಬನ್ ಡೈಆಕ್ಸೈಡ್? ಆ ಗ್ಯಾಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ, ಫಾರ್ ದಟ್ ಯು ಹ್ಯಾವ್ ಟು ಟೇಕ್ ಲೈಮ್ ವಾಟರ್. ದಟ್ ಮೀನ್ಸ್ ಸುಣ್ಣದ ತಿಳಿ ನೀರು ಬರುತ್ತೆ ಅಲ್ವಾ, ಅದನ್ನು ತೊಗೊಬೇಕು. ಫಾರ್ ದಟ್ ಲೈಮ್ ವಾಟರ್ ಯು ಹ್ಯಾವ್ ಟು ಪಾಸ್ ದ ಗ್ಯಾಸ್ ರಿಲೀಸ್ಡ್ ಡ್ಯೂರಿಂಗ್ ಮಿಕ್ಸಿಂಗ್ ಬೇಕಿಂಗ್ ಸೋಡಾ ಆ್ಯಂಡ್ ವಿನೆಗರ್ ಮತ್ತು ಬೇಕಿಂಗ್ ಸೋಡಾ ಮಿಕ್ಸ್ ಮಾಡಿದಾಗ ರಿಲೀಸ್ ಆಗುತ್ತೆ ಅಲ್ವಾ, ಆ ಗ್ಯಾಸ್ನ ಸುಣ್ಣದ ತಿಳಿ ನೀರು ಮೇಲೆ ಪಾಸ್ ಮಾಡಿದರೆ ಮಿಲ್ಕಿ ವೈಟ್ಗೆ ಅಥವಾ ಈ ಹಾಲಾಗುತ್ತಲ್ವ ಆ ಥರ ಕಲರಿಗೆ ಬಂತು ಅಂದರೆ, ಇಫ್ ದ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ, ಸುಣ್ಣದ ನೀರು ಹಾಲಿನ ಥರ ಆಯಿತು ಅಂದರೆ, ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಗ್ಯಾಸ್ ರಿಲೀಸ್ಡ್ ಕಂಟೈನ್ಸ್ ಕಾರ್ಬನ್ ಡೈಆಕ್ಸೈಡ್. ಅಲ್ಲಿ ರಿಲೀಸ್ ಆಗಿರುವಂತಹ ಗ್ಯಾಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಹೇಳ್ಬೋದು. ಏನು ರಿಯಾಕ್ಷನ್ ಆಯಿತು ಅಂದರೆ, ವಿನೆಗರ್ ತೊಗೊಂಡಿದ್ದೀವಿ, ಅದಕ್ಕೆ ಬೇಕಿಂಗ್ ಸೋಡಾ ಹಾಕ್ತಿದ್ದಂಗೆ ಹಿಸ್ಸಿಂಗ್ ನಾಯ್ಸ್, ಸುಯಿ ಅಂತ ಸೌಂಡ್ ಬಂತು. ಆ ಸೌಂಡ್ ಬರಬೇಕಾದ್ರೆ ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ. ದಟ್ ಗ್ಯಾಸ್ ಈಸ್ ಅ ನ್ಯೂ ಸಬ್ಸ್ಟೆನ್ಸ್. ಸೊ ಒಂದು ಕೆಮಿಕಲ್ ಚೇಂಜ್ ಆಯಿತು. ಆ ಗ್ಯಾಸ್ ಯಾವುದು, ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ವಿ ಹ್ಯಾವ್ ಟು ಪಾಸ್ ದಟ್ ಗ್ಯಾಸ್ ಥ್ರೋ ಲೈಮ್ ವಾಟರ್. ಸುಣ್ಣದ ತಿಳಿ ನೀರು ಜೊತೆ ಪಾಸ್ ಮಾಡಬೇಕು. ಪಾಸ್ ಮಾಡಿದಾಗ ಇಫ್ ದಟ್ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ, ಸುಣ್ಣದ ತಿಳಿ ನೀರು ಹಾಲಿನ ಥರ ಕನ್ವರ್ಟ್ ಆಯಿತು ಅಂದರೆ, ಸೊ ದ ಗ್ಯಾಸ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಅಲ್ಲಿ ಬಂದಿರೋಂತಹ ಗ್ಯಾಸು ಕಾರ್ಬನ್ ಡೈಆಕ್ಸೈಡ್. ಅದೇನಾದರೂ ಸುಣ್ಣದ ತಿಳಿ ನೀರು ಹಾಲಿನ ಥರ ಆಗಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಕಾರ್ಬನ್ ಡೈಆಕ್ಸೈಡ್. ಅಲ್ಲಿ ಮಿಲ್ಕಿ ವೈಟ್ ಆಯಿತು, ಮಿಲ್ಕ್ ಥರ ಆಯಿತು ಅಂದ್ವಲ್ಲ, ಅದೇನಪ್ಪ ಅಂದರೆ ದಟ್ ಈಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಆ ಮಿಲ್ಕಿ ವೈಟ್ ಏನು ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ ಅಂತ ಹೇಳಿದ್ವಿ, ದಟ್ ಮಿಲ್ಕಿ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಅದನ್ನು ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಬೈ ಆಲ್ ದಿಸ್ ಆ್ಯಕ್ಟಿವಿಟಿ ವಿ ಕ್ಯಾನ್ ಕನ್ಕ್ಲೂಡ್ ಇನ್ ಆಲ್ ದ 3 ಆ್ಯಕ್ಟಿವಿಟೀಸ್. ಒಂದು ಕಾಪರ್ ಸಲ್ಫೇಟ್ದಿರ್ಬೋದು, ಇನ್ನೊಂದು ವಿನೆಗರ್ದಿರ್ಬೋದು, ಆಮೇಲೆ ಮೆಗ್ನೀಷಿಯಂ ರಿಬ್ಬನ್ ಬರ್ನ್ ಮಾಡೋದಿರ್ಬೋದು. ಈ 3 ಆ್ಯಕ್ಟಿವಿಟಿಯಲ್ಲೂ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಿದೆ. ಹೌದಾ, ಹೊಸ ಸಬ್ಸ್ಟೆನ್ಸ್ 3 ಆ್ಯಕ್ಟಿವಿಟಿಯಲ್ಲೂ ಫಾರ್ಮೇಷನ್ ಆಗಿದೆ. ಸೊ ಈ ಥರ ಹೊಸ ಸಬ್ಸ್ಟೆನ್ಸ್ ಬರ್ತಾ ಹೋಯಿತು ಅಂದರೆ we can conclude these type of changes as chemical change. A change in which one or more new substances are formed is called chemical change. ಯಾವ ಚೇಂಜಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೊಸ ವಸ್ತುಗಳು ಫಾರ್ಮೇಷನ್ ಆಗ್ತಾ ಹೋಗ್ತವೆ ಅದನ್ನು ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಫಿಸಿಕಲ್ ಚೇಂಜಲ್ಲಿ ಯಾವುದೇ ಹೊಸ ವಸ್ತು ಬರಲ್ಲ. ಹೌದಾ, ಈ ಪೇಪರ್ ಕಟ್ ಮಾಡಿದ್ವಿ, ಯಾವ್ದಾದ್ರು ಹೊಸ ವಸ್ತು ಬಂತ? ಇಲ್ಲ, ಪೇಪರ್ ಇತ್ತು, ಇದು ಪೀಸಸ್ ಆಯಿತು. ಐಸ್ ಇದ್ದಿದ್ದು ಮೆಲ್ಟ್ ಆಯಿತು, ಎಗೇನ್ ವಾಟರ್ ಬಂತು, ಫ್ರೀಸ್ ಮಾಡ್ತಿದ್ದಂಗೆ ಐಸೇ ಬಂತು. ಅಲ್ಲಿ ಹೊಸ ಸಬ್ಸ್ಟೆನ್ಸ್ ಯಾವುದೂ ಫಾರ್ಮೇಷನ್ ಆಗಲ್ಲ ಫಿಸಿಕಲ್ ಚೇಂಜಲ್ಲಿ. ಕೆಮಿಕಲ್ ಚೇಂಜಲ್ಲಿ ಒನ್ ಆರ್ ಮೋರ್, ಒಂದು ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಇರ್ಬೋದು, ಹೊಸ ವಸ್ತುಗಳು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಇದನ್ನು ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಎ ಕೆಮಿಕಲ್ ಚೇಂಜ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ಆಲ್ಸೋ. ಆ ಕೆಮಿಕಲ್ ಚೇಂಜು ಕೆಮಿಕಲ್ ರಿಯಾಕ್ಷನ್ ಕೂಡ ಆಗಿರುತ್ತೆ ಅಂತ ಹೇಳಿದ್ದಾರೆ. ದಿಸ್ ಕೆಮಿಕಲ್ ಚೇಂಜ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ಲೈಫ್ಸ್. ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಕೆಮಿಕಲ್ ಚೇಂಜ್ ತುಂಬ ಇಂಪಾರ್ಟೆಂಟ್ ಅಂತೆ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಆಲ್ ದ ಆ್ಯಕ್ಟಿವಿಟೀಸ್ ವಿಲ್ ಫಾರ್ಮ್ ಆರ್ ವಿಲ್ ಗಿವ್ ಅಸ್ ಅ ನ್ಯೂ ಪ್ರಾಡಕ್ಟ್. ಒಂದು ಹೊಸ ಪ್ರಾಡಕ್ಟ್ನ ಕೊಡ್ತಾ ಹೋಗುತ್ತೆ. ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್ ಡೈಜೆಷನ್ ಆಫ್ ಫುಡ್ ಇನ್ ಅವರ್ ಬಾಡಿ. ನಾವು ಊಟ ಮಾಡಿರೋದು ಡೈಜೆಷನ್ ಆಗುತ್ತೆ ಅಲ್ವಾ, ಅದು ಕೆಮಿಕಲ್ ಚೇಂಜ್ಗೆ ಎಕ್ಸಾಂಪಲ್ ಅಂತ. ಯಾಕಪ್ಪ ಅಂದರೆ ನಾವು ತಿಂದಿರೋಂತಹ ಕಾರ್ಬೋಹೈಡ್ರೇಟ್, ನಾವು ತಿನ್ನೋ ಫುಡ್ಡಲ್ಲಿರೋಂಥ ಕಾರ್ಬೋಹೈಡ್ರೇಟು ಗ್ಲೂಕೋಸ್ ಆಗಿ ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಪ್ರೋಟೀನ್ಸು ಅಮೈನೋ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಫ್ಯಾಟ್ಸು ಫ್ಯಾಟಿ ಆ್ಯಸಿಡ್ ಮತ್ತು ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹೊಸ ಹೊಸ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಡೈಜೆಷನ್ ಆಫ್ ಫುಡ್ ಇನ್ ಅವರ್ ಬಾಡಿ ಈಸ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಆ್ಯಂಡ್ ರೈಪನಿಂಗ್ ಆಫ್ ಫ್ರೂಟ್ಸ್, ಹಣ್ಣಾಗೋದು, ಕಾಯಿಗಳು ಹಣ್ಣಾಗೋದು ಈಸ್ ಆನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಫರ್ಮೆಂಟೇಷನ್ ಆಫ್ ಗ್ರೇಪ್ಸ್, ದ್ರಾಕ್ಷಿಗಳನ್ನ ಒಣಗಿಸೋದು ಈಸ್ ಆನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ದಿಸ್ ಹ್ಯಾಪನ್ಸ್ ಡ್ಯೂ ಟು ಸೀರೀಸ್ ಆಫ್ ಕೆಮಿಕಲ್ ಚೇಂಜ್. ಅಷ್ಟೂ ಹಣ್ಣಾಗೋದು, ಆ ದ್ರಾಕ್ಷಿನ ಒಣಗಿಸೋದು, ಡೈಜೆಷನ್, ಇಟ್ಸ್ ಆಲ್ ಡ್ಯೂ ಟು ಕೆಮಿಕಲ್ ಚೇಂಜ್. ಆ್ಯಂಡ್ ಈ ಹೊಸ ನಮಗೇನು ಮೆಡಿಸಿನ್ಸ್ ಬರುತ್ತೆ, ನಾವು
ಔಷಧಿ ಏನು ತೊಗೊತೀವಿ, ದೇ ಆರ್ ಆಲ್ಸೋ ದ ಪ್ರಾಡಕ್ಟ್ಸ್ ಆಫ್ ಕೆಮಿಕಲ್ ಚೇಂಜಿಂದನೇ ಮೆಡಿಸಿನ್ಸ್ ಬಂದಿರೋದು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಪ್ಲಾಸ್ಟಿಕ್ಸ್, ಡೆಟರ್ಜೆಂಟ್ಸ್, ಹ್ಯಾಂಡ್ ವಾಶ್, ವಾಟ್ ಎವರ್ ವಿ ಆರ್ ಯೂಸಿಂಗ್ ಇನ್ ಅವರ್ ಡೈಲಿ ಲೈಫ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆರ್ ಕೆಮಿಕಲ್ ಚೇಂಜ್. ನಾವು ಉಪಯೋಗಿಸೋಂತಹ ಎಲ್ಲ ವಸ್ತುಗಳು ಕೆಮಿಕಲ್ ಚೇಂಜಿನ ಒಂದು ಪ್ರಾಡಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಆಲ್ ದ ನ್ಯೂ ಪ್ರಾಡಕ್ಟ್ಸ್ ವಾಟ್ ವಿ ಆರ್ ಯೂಸಿಂಗ್ ಆರ್ ಡಿಸ್ಕವರ್ಡ್ ಬೈ ಕೆಮಿಕಲ್ ಚೇಂಜ್ ಇಟ್ಸೆಲ್ಫ್. ನಾವು ಉಪಯೋಗಿಸೋಂತಹ ಎಲ್ಲ ವಸ್ತುಗಳು ಕೆಮಿಕಲ್ ಚೇಂಜಿಂದನೇ ಬರ್ತಾ ಹೋಗಿದೆ ಅಂತ ಹೇಳಿದ್ದಾರೆ. ಸೊ ಈ ಕೆಮಿಕಲ್ ಚೇಂಜ್ ಆದಾಗ ನ್ಯೂ ಪ್ರಾಡಕ್ಟ್ಸ್ ಎರಡಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ಬರ್ತವೆ ಅಂತ ಹೇಳಿದ್ವಿ. ಅದರ್ ದ್ಯಾನ್ ದೀಸ್ ಸಮ್ ಅದರ್ ಚೇಂಜಸ್ ಆಲ್ಸೋ ಅಕಂಪನಿಡ್ ವಿತ್ ದೆಮ್. ಅದ್ರ ಜೊತೆ ಸೇರ್ಕೊಂಡಿದ್ದಾವೆ. ಏನಪ್ಪ ಅಂದರೆ, ಡ್ಯೂರಿಂಗ್ ಅ ಕೆಮಿಕಲ್ ರಿಯಾಕ್ಷನ್, heat, light or any other radiations may be absorbed. ಏನಾಗ್ಬೋದು, ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಅದರಿಂದ ಹೀಟ್ ಆದರೂ ಹೊರಗಡೆ ಬರ್ಬೋದು, ಲೈಟ್ ಆದರೂ ಹೊರಗಡೆ ಬರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಉಷ್ಣ ಒಳಗಡೆನಾದರೂ ಹೋಗ್ಬೋದು, ಹೊರಗಡೆನಾದರೂ ಬರ್ಬೋದು. ಕೆಮಿಕಲ್ ರಿಯಾಕ್ಷನ್ ಆದಾಗ ಹೀಟು ಹೊರಗಾದರೂ ಬರ್ಬೋದು, ಒಳಗಡೆ ಆದ್ರೂ ಹೋಗ್ಬೋದು. ಹೌದಾ, ನೋಡಿದ್ವಿ ಮೆಗ್ನೀಷಿಯಮ್ ರಿಬ್ಬನ್ನ ಬರ್ನ್ ಮಾಡಬೇಕಾದ್ರೆ ಲೈಟ್ ಬಂತು ಅಂತ. ಹೌದಾ, ದಟ್ ಈಸ್ ಅನ್ ಪಾಸಿಬಿಲಿಟಿ ಆಫ್ ಕೆಮಿಕಲ್ ರಿಯಾಕ್ಷನಲ್ಲಿ ಲೈಟ್ ಬರುತ್ತೆ ಅಂತ. ಆ್ಯಂಡ್ ಸೌಂಡ್ ಮೇ ಬಿ ಪ್ರೊಡ್ಯೂಸ್ಡ್. ವಿನೇಗರ್ ಮತ್ತು ಬೇಕಿಂಗ್ ಸೋಡಾ ಮಿಕ್ಸ್ ಮಾಡಿದಾಗ ವಿ ಕೇಮ್ ಟು ನೋ ದಟ್ ಇಟ್ ಪ್ರೊಡ್ಯೂಸಸ್ ಹಿಸ್ಸಿಂಗ್ ನಾಯ್ಸ್. ಸೌಂಡನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ವಿ. ಸೌಂಡ್ ಪ್ರೊಡ್ಯೂಸ್ ಮಾಡೋದು ಕೆಮಿಕಲ್ ಚೇಂಜಿನ ಒಂದು ಪ್ರಾಪರ್ಟಿ. ಎ ಚೇಂಜ್ ಇನ್ ಸ್ಮೆಲ್ ಟೇಕ್ಸ್ ಪ್ಲೇಸ್ ಆರ್ ಅ ನ್ಯೂ ಸ್ಮೆಲ್ ಮೇ ಬಿ ಗಿವನ್ ಆಫ್. ಹೊಸದಾಗಿ ಏನಾದರೂ ಸ್ಮೆಲ್ ಚೇಂಜ್ ಆಗ್ಬೋದು. ಹೌದಾ. ಆ್ಯಂಡ್ ಎ ಕಲರ್ ಚೇಂಜ್ ಮೇ ಟೇಕ್ಸ್ ಪ್ಲೇಸ್. ಕಲರ್ ಚೇಂಜ್ ಆಗೋದಕ್ಕೆ ಹೇಳಿದ್ವಿ, ಕಾರ್ಬನ್ ಡೈಆಕ್ಸೈಡ್ನ ಲೈಮ್ ವಾಟರಿಗೆ ಪಾಸ್ ಮಾಡ್ತಿದ್ದಂಗೆ ಇಟ್ ಟರ್ನ್ಸ್ ಮಿಲ್ಕಿ, ಹಾಲಿನ ಕಲರ್ಗೆ ತಿರುಗುತ್ತೆ ಅಂತ ಹೇಳಿದ್ವಿ. ಹೌದಾ, ಅದು. ಆ್ಯಂಡ್ ಎ ಗ್ಯಾಸ್ ಮೇ ಬಿ ಫಾರ್ಮ್ಡ್. ಗ್ಯಾಸ್ ಬರೋದಕ್ಕೂ ಎಕ್ಸಾಂಪಲ್ ಹೇಳಿದ್ದೆ, ವಿನೇಗರ್ ಮತ್ತು ಬೇಕಿಂಗ್ ಸೋಡಾ ಮಿಕ್ಸ್ ಮಾಡ್ತಿದ್ದಂಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಂತ. ಸೊ ನ್ಯೂ ಪ್ರಾಡಕ್ಟ್ಸ್ ಜೊತೆ ಹೀಟ್ ಆ್ಯಂಡ್ ಲೈಟ್ ಬರ್ಬೋದು, ಸೌಂಡ್ ಬರ್ಬೋದು, ಸ್ಮೆಲ್ ಚೇಂಜ್ ಆಗ್ಬೋದು, ಕಲರ್ ಚೇಂಜ್ ಆಗ್ಬೋದು, ಗ್ಯಾಸ್ ಬೇಕಾದರೂ ರಿಲೀಸ್ ಆಗ್ಬೋದು. ದೀಸ್ ಆರ್ ಆಲ್ ದ ಪಾಸಿಬಿಲಿಟೀಸ್ ಆಫ್ ನ್ಯೂ ಪ್ರಾಡಕ್ಟ್ಸ್ ಡ್ಯೂರಿಂಗ್ ಕೆಮಿಕಲ್ ಚೇಂಜ್. ಈ ಥರ ಆಗ್ಬೋದು ಅಂತ ಹೇಳಿದ್ದಾರೆ. ಓಕೆ. ಆ್ಯಂಡ್ ಬರ್ನಿಂಗ್ ಆಫ್ ಕೋಲ್, ವುಡ್ ಆರ್ ಲೀವ್ಸ್ ಈಸ್ ಆಲ್ಸೋ ಎ ಕೆಮಿಕಲ್ ಚೇಂಜ್. ಮೆಗ್ನೀಷಿಯಮ್ ರಿಬ್ಬನ್ನ ಬರ್ನ್ ಮಾಡೋದನ್ನ ಕೆಮಿಕಲ್ ಚೇಂಜ್ ಅಂತ ಹೇಳಿದ್ವಿ. ಅದ್ರ ಜೊತೆ ಬರ್ನಿಂಗ್ ಆಫ್ ಕೋಲ್, ಇದ್ಲು, ಮರ, ಎಲೆಗಳನ್ನು ಸುಡೋದೂ ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಯಾಕಪ್ಪ ಅಂದರೆ ಅಲ್ಲೂ ಅಷ್ಟೇ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನು ನಾವು ಕೆಮಿಕಲ್ ಚೇಂಜ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಟೆಲ್ ಬರ್ನಿಂಗ್ ಆಫ್ ಎನಿ ಸಬ್ಸ್ಟೆನ್ಸ್, ಯಾವುದನ್ನಾದರೂ ನಾವು ಸುಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಎಕ್ಸಾಂಪಲ್ ಫಾರ್ ಅ ಕೆಮಿಕಲ್ ಚೇಂಜ್. ಅದನ್ನು ಸುಡೋದೂ ಒಂದು ಕೆಮಿಕಲ್ ಚೇಂಜ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಆಲ್ವೇಸ್ ದಿಸ್ ಬರ್ನಿಂಗ್ ಪ್ರೋಸೆಸ್ ಈಸ್ ಅಕಂಪನೀಡ್ ಅಂದರೆ ಸೇರಿರುತ್ತೆ, ಜೊತೆಯಾಗಿರುತ್ತೆ. ಅಕಂಪನೀಡ್ ಬೈ ಪ್ರೊಡಕ್ಷನ್ ಆಫ್ ಹೀಟ್ನ ಪ್ರೊಡ್ಯೂಸ್ ಮಾಡೋದ್ರ ಜೊತೆ ಸೇರಿರುತ್ತೆ. ಸೊ ಬರ್ನಿಂಗ್ನ ವಿ ಕ್ಯಾನ್ ಟೇಕ್ ಆ್ಯಸ್ ಅ ಕೆಮಿಕಲ್ ಚೇಂಜ್ ಅಂತ ಹೇಳ್ಬೋದು. ರೈಟ್. ಆ್ಯಂಡ್ ಈವನ್ ಎಕ್ಸ್ಪ್ಲೋಷನ್ ಆಫ್ ಫೈರ್ ವರ್ಕ್ಸ್, ಪಟಾಕಿಗಳನ್ನು ಹೊಡೆಯೋದು, ಇಟ್ ಈಸ್ ಆಲ್ಸೋ ಎ ಕೆಮಿಕಲ್ ಚೇಂಜ್. ವೈ ಮೀನ್ಸ್ ದಿಸ್ ಎಕ್ಸ್ಪ್ಲೋಷನ್ ಬರ್ಸ್ಟ್ ಆಗೋದ್ರಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಲೈಟ್ ಪ್ರೊಡ್ಯೂಸ್ ಆಗುತ್ತೆ, ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ, ಮತ್ತು ಅನ್ಪ್ಲೆಸೆಂಟ್ ಗ್ಯಾಸಸ್, ತುಂಬ ಬ್ಯಾಡ್ ಸ್ಮೆಲ್ ಇರುವಂತಹ ಗ್ಯಾಸಸ್ ಬರುತ್ತೆ. ಅದಕ್ಕೋಸ್ಕರ ಬರ್ನಿಂಗ್ ಆಫ್ ಫೈರ್ ವರ್ಕ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಆ್ಯಂಡ್ ಈವನ್ ಫುಡ್ ಗೆಟಿಂಗ್ ಸ್ಪಾಯ್ಲ್ಡ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಫಾರ್ chemical change. Okay, this is about today's class. Still more they have given about the chemical change that we can discuss in the next class. Go through this video. If you get any doubts you can call me. Homework ಕೊಡ್ತಾ ಇದ್ದೀನಿ 7th ಸ್ಟ್ಯಾಂಡರ್ಡಲ್ಲಿ. ಓನ್ಲಿ ಫ್ಯೂ ಆರ್ ಡೂಯಿಂಗ್, ಕೆಲವರು ಅಷ್ಟೇ ಮಾಡ್ತಾ ಇದ್ದಾರೆ. ಏನಪ್ಪ ಹೋಮ್ವರ್ಕ್ ಇವತ್ತಿನ ಕ್ಲಾಸ್ದು ಅಂದರೆ, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಆ್ಯಂಡ್ ಕೆಮಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ಗೂ ಕೆಮಿಕಲ್ ಚೇಂಜ್ಗೂ ಡಿಫ್ರೆನ್ಸ್ನ ಬರಿಬೇಕು. ಆಮೇಲೆ ವಾಟ್ ಈಸ್ ಫಿಸಿಕಲ್ ಪ್ರಾಪರ್ಟಿ, ಗಿವ್ 5 ಎಕ್ಸಾಂಪಲ್ಸ್ ಫಾರ್ ಫಿಸಿಕಲ್ ಚೇಂಜ್ ಆ್ಯಸ್ ವೆಲ್ ಆಸ್ ಕೆಮಿಕಲ್ ಚೇಂಜ್. 5 ಫಿಸಿಕಲ್ ಚೇಂಜ್ಗೆ ಎಕ್ಸಾಂಪಲು, 5 ಕೆಮಿಕಲ್ ಚೇಂಜ್ಗೆ ಎಕ್ಸಾಂಪಲ್ಲು.
ಆ್ಯಂಡ್ ಒನ್ ಮೋರ್ ಕ್ವೆಶನ್, ವೈ ಬರ್ನಿಂಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ಕೆಮಿಕಲ್ ಚೇಂಜ್? ಬರ್ನಿಂಗ್ನ ಯಾಕೆ ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ? ಕ್ವೆಶನ್ಸ್ ಇನ್ನೊಂದು ಸತಿ ಹೇಳ್ತೀನಿ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಆ್ಯಂಡ್ ಕೆಮಿಕಲ್ ಚೇಂಜ್. ನೆಕ್ಸ್ಟ್, ವಾಟ್ ಈಸ್ ಫಿಸಿಕಲ್ ಪ್ರಾಪರ್ಟಿ? ಥರ್ಡ್ ಒನ್, ಗಿವ್ 5 ಎಕ್ಸಾಂಪಲ್ ಫಾರ್ ಫಿಸಿಕಲ್ ಚೇಂಜ್ ಆ್ಯಂಡ್ ಕೆಮಿಕಲ್ ಚೇಂಜ್. ಫೋರ್ತ್ ಕ್ವೆಶನ್, ವೈ ಬರ್ನಿಂಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ಕೆಮಿಕಲ್ ಚೇಂಜ್? ಯಾಕೆ ಬರ್ನಿಂಗ್ನ ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ ಅಂತ. ಓಕೆ, ಏನಾದರೂ ಡೌಟ್ ಬಂದರೆ ಕಾಲ್ ಮಾಡಿ. ಥ್ಯಾಂಕ್ ಯು.